ಎಲ್ಲರೂ ಹೆಂಗದಿರಿ? ಎಲ್ಲರೂ ಸೂಪರ್ ಆಗಿದ್ರೆ ಅನ್ಕೋತೀನಿ. ಓಕೆ, ವೆಲ್ಕಮ್ ಟು ಆಶಾ ಕಿಚನ್. ಹೌದ್ರಿ, ನಾನೀಗ ಮತ್ತೆ ಒಂದು ಆಶಾ ಕಿಚನ್ ಅಂತೇಳಿ ರೆಸಿಪಿ ಚಾನಲ್ ಮತ್ತೆ ಒಂದು ಸ್ಟಾರ್ಟ್ ಮಾಡೀನಿ. ಹಾಗೆ ನಂದು ಆಲ್ರೆಡಿ ಈಗ ಒಂದು ವಿದ್ಯಾಸುನಿಲ್ ಲಾಗ್ ಚಾನಲ್ ಐತಿ. ಸೊ ಅದಕ್ಕೂ ಹೇಗೆ ಸಪೋರ್ಟ್ ಮಾಡಿದ್ದೀರಾ, ಇದಕ್ಕೂ ಕೂಡ ನನಗೆ ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಮತ್ತು ಇದರಲ್ಲಿ ನಾನು ಡೈಲಿ ಒಂದು ರೆಸಿಪಿ ಮಾಡಿ ಹಾಕ್ತಾ ಇರ್ತೀನಿ. ನಾನು ವೆಜ್ಜು ನಾನ್ ವೆಜ್ಜು ರೆಸಿಪಿ ಮಾಡಿ ಹಾಕ್ತೀನಿ. ಹಾಗೆ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಓಕೆ, ಇವತ್ತು ನಾನು ನಿಮ್ಮ ಮುಂದೆ ಬಿಸಿಬೇಳೆ ಬಾತ್ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಹಾಗೆ ಬಿಸಿಬೇಳೆ ಬಾತ್ ಮಾಡೋಕ್ಕೆ ಏನೇನು ಬೇಕಂತ ಹೇಳಿ ನೋಡೋಣ ಬನ್ನಿ. ಓಕೆ, ನಾನಿಲ್ಲಿಗೆ ಬಿಸಿಬೇಳೆ ಬಾತ್ ಮಾಡಕ್ಕೆ ಒಂದು ಬೋಲು ಅಕ್ಕಿ, ಒಂದು ಬೋಲು ಬೇಳೆ ತಗೊಂಡೇನಿ. ಹಾಗೆ ಇಲ್ಲಿ ಈರುಳ್ಳಿ, ಟೊಮ್ಯಾಟೊ, ಕರಿಬೇವು ಮತ್ತೆ ಪೊಟ್ಯಾಟೊ ಕಟ್ ಮಾಡಿ ಇಟ್ಕೊಂಡೇನಿ. ಮತ್ತೆ ಪಕ್ಕದಲ್ಲಿ ನಾನು ರೈಸ್ ಮಾಡಾಕಿಟ್ಟೇನಿ ಮತ್ತೆ ಬೇಳೆ ಬೇಯಾಕಿಟ್ಟೇನಿ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಜೀರಿಗೆ ಹಾಕಿ ಬೇಳೆ ಬೇಯಾಕಿಡ್ಬೇಕು. ಇದು ಈಗ ಚೆನ್ನಾಗಿ ಹಣ್ಣಾಗಿ ಕುದಿಬೇಕು. ಮತ್ತು ಈಗ ಒಂದು ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ ಹಾಕಬೇಕು. ಹಾಗೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಒಂದೊಂದು ಸ್ಪೂನ್ ಹಾಕಬೇಕು. ಮತ್ತು ಒಂದು ಸ್ಪೂನ್ ಶೇಂಗಾ ಹಾಕಬೇಕು. ಈಗ ಇದೆಲ್ಲ ಸರಿಯಾಗಿ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವು ಮತ್ತು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಟೊಮ್ಯಾಟೊ, ಪೊಟ್ಯಾಟೊ ಮತ್ತು ಈರುಳ್ಳಿ ಅದನ್ನೆಲ್ಲ ಹಾಕಬೇಕು. ಹಾಗೆ ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಮತ್ತು ಹಾಗೆ ಬಿಸಿಬೇಳೆ ಬಾತ್ ಪೌಡ್ರ್ ಹಾಕಾಕತ್ತೀನಿ. ಬೇಕಂದ್ರೆ ನೀವು ಮನೆಯೊಳಗೂ ಮಾಡ್ಕೋಬೋದು ಬಿಸಿಬೇಳೆ ಬಾತ್. ಇಲ್ಲಪ್ಪ ಅಂತಂದ್ರೆ ರೆಡಿಮೇಡ್ MTR ಸಿಗ್ತೈತಿ ಬಿಸಿಬೇಳೆ ಬಾತ್ ಪೌಡ್ರ್, ಅದನ್ನು ಹಾಕಬೇಕು. ಹಾಗೆ ಇದೆಲ್ಲ ಸರಿಯಾಗಿ ಬೆಂದಮೇಲೆ ಅದಕ್ಕೆ ರೈಸ್ ಏನು ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು. ಬಿಸಿಬೇಳೆ ಬಾತ್ ಮಾಡೋಕ್ಕೆ ನೀವು ರೇಷನ್ ಅಕ್ಕಿ ತೊಗೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರ್ತೈತಿ. ಯಾಕಂತಂದ್ರೆ ಮೆತ್ತಗೆ ಚೆನ್ನಾಗಿ ಆಗ್ತೈತಿ. ಸೊ ಅದಕ್ಕೆ ಹಾಗೆ ಬೇಳೆನೂ ಹಾಕಿದೆ ನಾನೀಗ. ಓಕೆ, ಈಗ ಬಿಸಿಬೇಳೆ ಬಾತ್ ರೆಡಿ ಆಯಿತು. ತುಂಬಾ ಈಸಿ ಮೆಥಡಲ್ಲಿ ನಾನು ನಿಮ್ಗೆ ಹೇಳ್ಕೊಟ್ಟೇನಿ ಬಿಸಿಬೇಳೆ ಬಾತ್ ಹೆಂಗೆ ಮಾಡೋದಂತ ಹೇಳಿ. ಬ್ಯಾಚುಲರ್ಸ್ ಏನಿರ್ತಾರಲ್ಲ ಅವ್ರಿಗೂ ಕೂಡ ಇದು ತುಂಬ ಹೆಲ್ಪ್ ಆಗ್ತೈತಿ. ಸೊ ಅದಕ್ಕೆ ಒಂದ್ಸರಿ ಮನೆಯೊಳಗೆ ನೀವು ಟ್ರೈ ಮಾಡಿ ನೋಡಿ ಇದೇ ಥರ ಬಿಸಿಬೇಳೆ ಬಾತ್ ಮಾಡೋದನ್ನು. ಹಾಗೆ ನೀವು ಇದಕ್ಕೆ ಬೇಕಂದರೆ ಸ್ವಲ್ಪ ತುಪ್ಪ ಹಾಕ್ಬೋದು. ಬಿಸಿಬೇಳೆ ಬಾತ್ ಬಿಸಿ ಬಿಸಿ ಇದ್ದಾಗ ತಿಂದ್ರನ ಮಜಾ ಬರ್ತೈತೆ ನೋಡ್ರಿ. ಓಕೆ, ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಮೊದಲೇ ಕ್ಲಿಕ್ ಮಾಡಿ. ಯಾಕಂದರೆ ಪ್ರತಿದಿನ ನಾನು ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರೋದು. ಅದಕ್ಕೆ ಬಾಯ್.